ಅವತ್ತಿಂದನೂ ಹೇಳ್ತಾ ಬಂದಿದ್ವಿ, ಇಲ್ಲೊಂದು ಏನೋ ನಡೀತಾ ಇದೆ ಅಂಥೇಳಿ. ಆ ನಡೀತಾ ಇರೋದು ಈಗ ಪೊಲೀಸರ ಗಮನಕ್ಕೆ ಬರ್ತಾ ಇದೆ ಅಂತೆ. ಆರಂಭದಲ್ಲೇ ಈ ಅನುಮಾನಗಳು ವ್ಯಕ್ತವಾಗಿತ್ತು. ಯಾವಾಗ ಅಂತಂದರೆ ಇವರು ಹನಿ ಟ್ರ್ಯಾಪ್ ಅಂತ ಹೇಳಿ ತದನಂತರ ಯಾವಾಗ ಅವ್ರನ್ನ ಕೊಲೆ ಸುಪಾರಿ ಅಂತಂದ್ರೋ ಏನೋ ನಡೀತಾ ಇದೆ ಇಲ್ಲಿ, ಯಾವುದನ್ನು ಮುಚ್ಚು ಹಾಕುವಂಥ ಪ್ರಯತ್ನಗಳಿಗೆ ಇನ್ಯಾವುದನ್ನು ಲಿಂಕ್ ಇಡ್ತಾ ಇದ್ದಾರೆ. ಆ ಲಿಂಕಿನ ಮೂಲಕವಾಗಿ ಅಲ್ಲೇನಾದರೂ ಇರುವಂತಹ ವಿಡಿಯೋನೋ ಫೋಟೋನೋ ಏನೋ ಡಿಲೀಟ್ ಮಾಡುವಂಥ ಪ್ರಯತ್ನಗಳು ನಡೆಯಬಹುದಾ ಅನ್ನುವಂಥ ಅನುಮಾನಗಳು ನಡೀತಾ ಇತ್ತು. ಆ ನಿಟ್ಟಿನಲ್ಲಿ ಈಗ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಏನಾಗ್ತಾ ಇರೋದು ಅಂತಂದರೆ ಅದೇ ಆಡಿಯೋ, ಅದೇ ಫೋನು, ಅದರಲ್ಲಿ ಮಾತಾಡಿರೋದು, ಸುಪಾರಿ ಕೊಟ್ಟಿರೋದು, ಆ ಹೆಣ್ಮಗಳು, ಆಕೆ ಲಿಂಕು, ಆಹಾ ಏನು ಯಾರಾದರೂ ಡೈರೆಕ್ಟ್ರು ಒಂಚೂರು ನಿರ್ದೇಶಕರು ಒಂಚೂರು ನೋಡಿ, ಒಳ್ಳೆ ಮೂವಿ ಆಗುತ್ತೆ ಇದು, ಡೆಫಿನೆಟ್ಲಿ ಒಳ್ಳೆ ಮೂವಿ ಆಗುತ್ತೆ. ಆ ರೀತಿಯಲ್ಲಿದೆ, ಸ್ಕ್ರಿಪ್ಟ್ ಮಾಡೋ ಅಗತ್ಯತೆಯೇ ಇಲ್ಲ, ಎಲ್ಲವೂ ಸ್ಕ್ರಿಪ್ಟೆಡ್ ಇದೆ. ಜಸ್ಟ್ ಒಂಚೂರು ಡೈಲಾಗು ಅವಾಗ ಒಂಚೂರು ಕಾಮಿಡಿ ಸೀನ್ಸ್ಗಳಂತಂದರೆ ಆಗೋಗುತ್ತೆ. ಹಾಡುಗಳು ಒಂಚೂರು ಬೇಕು, ಯಾಕೊಂದು ಉಳಿದಿದ್ದೆಲ್ಲ ರೆಡಿ ಇದೆ. ರಾಜೇಂದ್ರ ಕೊಲೆಗೆ ಈಗ ಸುಪಾರಿ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಸುಪಾರಿ ಕೇಸು ಇಲ್ಲ, ಹಳೇದನ್ನು ಯಾಮಾರಿಸೋಕ್ಕೋಸ್ಕರ ಸುಪಾರಿ ಕೇಸ್ ಬಂದಿದ್ದು. ಪುಷ್ಪಾ ಮೂಲಕ ಹನಿ ಟ್ರ್ಯಾಪ್ಗೆ ಈಗ ಸೋಮ ಯತ್ನ ಮಾಡಿದ್ನಂತೆ. ಈಗ ಯಾರು FIR ಅಲ್ಲಿ ಮೊದಲನೇ ಆರೋಪಿ ಇದ್ದಾನಲ್ವಾ, ಅವನು ಯತ್ನ ಮಾಡಿದ್ನಂತೆ. ಪುಷ್ಪ ಖತರ್ನಾಕ್ ಆಟಗಳು ಒಂದೊಂದೇ ಅನಾವರಣವಾಗ್ತಾ ಇದೆಯಂತೆ. ಇದೇ ಪುಷ್ಪನ ಇಟ್ಕೊಂಡ್ಬಿಟ್ಟು ಆಟವನ್ನು ಆಡಿದ್ರಂತೆ ಅವರು. ಏನು ಅದೇ ಹನಿ ಟ್ರ್ಯಾಪ್. ರೌಡಿ ಶೇಟರ್ ಸೋಮನ ಜೊತೆಗೂಡಿ ದರೋಡೆಯನ್ನು ಕೂಡ ಮಾಡಿರೋದಿದೆ. ಯಾರು? ಈ ಪುಷ್ಪ. ಬಟ್ ಅಷ್ಟೆಲ್ಲ ಹಿನ್ನೆಲೆ ಇರುವಂಥವರು ಇಲ್ಲಿ ಲಿಂಕ್ ಹೆಂಗೆ ಬಂತು? ಸೋಮಂಗೂ ಮತ್ತು ರಾಜೇಂದ್ರ ಅವ್ರಿಗೆ ಏನು ವೈಷಮ್ಯ? ಪುಷ್ಪಂಗೂ ರಾಜೇಂದ್ರ ಅವ್ರಿಗೆ ಏನಿದೆ? ಪುಷ್ಪಂಗೂ ಸೋಮಂಗೂ ಲಿಂಕ್ ಇದೆ. 5 ಲಕ್ಷ ಅಡ್ವಾನ್ಸನ್ನು ಪಡೆದಿದ್ದ ಸೋಮ ಅನ್ನುವಂಥದ್ದು ಪುಷ್ಪಂಗೆ ಹೆಂಗೆ ಗೊತ್ತಾಗುತ್ತೆ? ತುಂಬ ಆತ್ಮೀಯರಾಗಿದ್ದಾಗಲೇ ಗೊತ್ತಾಗುತ್ತೆ ಅಲ್ಲ. ಆತ್ಮೀಯತೆ ಯಾವಾಗ ಬರುತ್ತೆ? ಹಿಂದೆ ಎಲ್ಲ ಮಾಡಿರುವಂಥ ಆಟಗಳಿಂದ. ಸ್ಕೆಚ್ ಮಿಸ್ ಆಗೋಯ್ತಂತೆ ಜನವರಿಯಲ್ಲಿ. ರಾಜೇಂದ್ರ ಹತ್ಯೆಗೆ ಸ್ಕೆಚ್ಚನ್ನು ಹಾಕಿದ್ರಂತೆ ಹತ್ಯೆ ಮಾಡೋಕ್ಕೆ. ಈ ಹತ್ಯೆ ಮಾಡೋಕ್ಕೆ ಉದ್ದೇಶ ಏನಾದರೂ ಇರಬೇಕಲ್ಲ, ಸುಮ್ಮನೆ ಯಾರಾದರೂ ಹತ್ಯೆ ಮಾಡ್ತಾರಾ? ಮತ್ತೋರ್ವ ಆರೋಪಿ ಯತೀಶ್ನನ್ನ ಈಗ ಹಾಕಿ ಬಂಧಿಸಿದೆ. ಇನ್ನೂ ಕೂಡ ಇದು ಹಲವು ರೀತಿಯಾದಂತಹ ಪ್ರಶ್ನೆಗಳನ್ನು ಹುಟ್ಟಾಕಿದೆ. ಒಂದು ಪ್ರಕರಣದಲ್ಲಿ ಒಂದು ಡಾಟ್ ಅಂತ ಇರುತ್ತೆ, ಅದು ಒಂದಕ್ಕೊಂದು ಲಿಂಕ್ ಆಗ್ತಾ ಹೋಗಬೇಕು. ಇಲ್ಲಿ ಲಿಂಕ್ ಆಗ್ತಾ ಇಲ್ಲ, ಡೈರೆಕ್ಟಾಗಿ ಇಲ್ಲಿಂದ ಇಲ್ಲಿಗೆ ಹೋಗ್ತಾ ಇದೆ. ಇನ್ ಬಿಟ್ವೀನ್ ಇರುವಂಥ ಡಾಟ್ಗಳಿದೆಯಲ್ಲ, ಅದು ಯಾಕೋ ಮ್ಯಾಚ್ ಆಗ್ತಿಲ್ಲ. ಅದು ಯಾಕೆ ಅಂತಂದರೆ ಆರಂಭದ ಡಾಟು ಕೊನೆಯ ಡಾಟು ಎರಡೂ ಬೇರೆ ಬೇರೆ ಇದೆ. ನಡುವಿರುವಂಥ ಡಾಟ್ಗಳು ಕರೆಕ್ಟಾಗಿ ಬರಬೇಕು ಅಂತಂದರೆ ತನಿಖೆ ಆಗಬೇಕು ಪಾರದರ್ಶಕವಾಗಿ. ಇಲ್ಲಿ ಬೇರೆ ರೀತಿಯಲ್ಲಿ ನಡೆಯೋ ಅನುಮಾನಗಳು ಕಾಣಿಸುತ್ತೆ. ಏನದು? ಈ ರಿಪೋರ್ಟ್ ನೋಡಿ. ರಾಜೇಂದ್ರ ಕೊಲೆ ಸುಪಾರಿ ಕೇಸ್ಗೆ ಬಿಗ್ ಟ್ವಿಸ್ಟ್. ಆಡಿಯೋದಲ್ಲಿರುವ ಪುಷ್ಪಾ ಬೇಬಿ ರೋಚಕ ಕಹಾನಿ. ಹನಿ ಟ್ರ್ಯಾಪ್ ಮಾಡೋದರಲ್ಲಿ ಪುಷ್ಪಾ ಎಕ್ಸ್ಪರ್ಟ್ ಅಂತೆ. ಸಚಿವ ರಾಜಣ್ಣ ಪುತ್ರ MLC ರಾಜೇಂದ್ರ ಕೊಲೆಗೆ ಸುಪಾರಿ ಪ್ರಕರಣಕ್ಕೆ ಮತ್ತೊಂದು ತಿರುವು ಸಿಕ್ಕಿದೆ. ನಿನ್ನೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ಆಡಿಯೋ ಒಂದು ಹೊರಬಿದ್ದಿತ್ತು. ಈ ಬೆನ್ನಲ್ಲೇ 3 ಆರೋಪಿಗಳನ್ನ ಪೊಲೀಸರು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದರು. ಆದರೆ ಆಡಿಯೋದಲ್ಲಿ ಮಾತನಾಡಿದ್ದ ಪುಷ್ಪಾಳ ಮತ್ತೊಂದು ಮುಖ ಅನಾವರಣಗೊಂಡಿದೆ. ಇದೆಲ್ಲದರ ಮಾಸ್ಟರ್ ಮೈಂಡ್ ಪುಷ್ಪಾಳೆ ಅನ್ನೋ ಗುಮಾನಿ ವ್ಯಕ್ತವಾಗಿದೆ. ಡೆಕೋರೇಷನ್ ಒಳಗಡೆ ಡೆಕೋರೇಷನ್ ಮಾಡೋರು, ನಾವು ಡೆಕೋರೇಷನ್ ಮಾಡೋರೆ ಅಂತ ಒಳಗ್ ನುಗ್ಗೋರೆ, ಗೊತ್ತಾ? ಜೈಪುರದವರು. ಅದೇ ನಮಗ್ ಗೊತ್ತಿತ್ತಾ? GPA ಫಿಕ್ಸ್ ಮಾಡ್ಬೇಕಂತ ಬಂದಿದ್ದು ಸರ್ ಅಂತ ನಾನೇ ಹೇಳ್ತೀನಿ. ಸರ್ ನೀವ್ ಫಂಕ್ಷನ್ ಮಾಡೋದು ನನಗ್ ಗೊತ್ತಿತ್ತಾ ಸರ್? ನಾನು ಈ ತಿಂಗಳಿಂದ ಸರ್ ತುಮಕೂರಲ್ಲಿ ಇದ್ದಿದ್ದು, ನೀವ್ ಯಾವಾಗ ಫಂಕ್ಷನ್ ಮಾಡಿದ್ ನನಗ್ ಗೊತ್ತಿತ್ತಾ? ಹೌದು, ಪುಷ್ಪಾ ಅಲಿಯಾಸ್ ಬೇಬಿ ಪುಷ್ಪಳ ರೋಚಕ ಕಹಾನಿ ಒಂದೊಂದೇ ಬೆಳಕಿಗೆ ಬರ್ತಾ ಇದೆ. ಈ ಪುಷ್ಪ ಹನಿ ಟ್ರ್ಯಾಪ್ ಮಾಡೋದರಲ್ಲಿ ಎಕ್ಸ್ಪರ್ಟ್ ಅಂತೆ. ಹಲವು ರಾಜಕೀಯ ಮುಖಂಡರ ಜೊತೆ ಸಲುಗೆಯಿಂದ ಇದ್ದು ನಗ್ನ ವಿಡಿಯೋ ಮಾಡಿಕೊಂಡಿದ್ದ ಪುಷ್ಪ ಹಸಿ ವಿಡಿಯೋ ತೋರಿಸಿ ಲಕ್ಷಾಂತರ ರೂಪಾಯಿ ಹಣ ಪೀಕಿದ್ದ ಆರೋಪವೂ ಇದೆ. ಹೀಗಾಗಿ ರಾಜಣ್ಣರನ್ನ ಹನಿ ಟ್ರ್ಯಾಪ್ ಮಾಡಲು A1 ಸೋಮ ಪುಷ್ಪಾಳನ್ನ ಬಳಸಿಕೊಂಡಿರುವ ಶಂಕೆ ಇದೆ. ಹಣಕಾಸಿನ ವಿಚಾರದಲ್ಲಿ ವ್ಯತ್ಯಾಸ ಬಂದಾಗ ಕೊಲೆಗೆ ಸಂಚು ಅಂತ ಪುಷ್ಪ ಬಾಯ್ಬಿಟ್ಟಿರುವ ಸಂಶಯ ಇದ್ದು ಪೊಲೀಸರು ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ. MLC ರಾಜಣ್ಣ ಅವರಿಗೆ ಕೊಲೆಗೆ ಸುಪಾರಿ ಕೊಡಲಾಗಿದೆ ಎಂಬಂತಹ ಪ್ರಕರಣ ದಿನಕ್ಕೊಂದು ಗಳಿಗೆಗೊಂದು ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಈ ಆಡಿಯೋದಲ್ಲಿ ಮಾತನಾಡಿದಂತಹ ಪುಷ್ಪಾ ಅಲಿಯಾಸ್ ಪುಷ್ಪಾ ಬೇಬಿ ಹನಿ ಟ್ರ್ಯಾಪ್ ಎಕ್ಸ್ಪರ್ಟ್ ಎನ್ನುವಂತಹ ಮಾಹಿತಿ ನಿಧಾನವಾಗಿ ನಮಗೆ ಗೊತ್ತಾಗ್ತಾ ಇರುವಂಥದ್ದು. ಕಾರಣ ಸೋಮನ ಸ್ನೇಹಿತೆ ಆಗಿರುವಂತಹ ಪುಷ್ಪಾ
ಇಬ್ಬರ ನಡುವೆ ಕೂಡ ಜಗಳ ಆಗುತ್ತೆ. ಜಗಳ ಆದಂಥ ಸಂದರ್ಭದಲ್ಲಿ ಹನಿ ಟ್ರ್ಯಾಪ್ ಮಾಡಲಿಕ್ಕೆ ಹೋಗಿರುವಂತಹ ವಿಚಾರವನ್ನೇ ಕೊಲೆಗೆ ಸುಪಾರಿ ಕೊಟ್ಟಿದ್ದಾರೆ ಸೋಮ ಎನ್ನುವಂತಹ ರೀತಿಯಲ್ಲಿ ಏನು ರಾಜೇಂದ್ರ ಅವರ ಬೆಂಬಲಿಗರಿಗೆ ಪಾಸ್ ಮಾಡ್ತಾ ಇರುವಂಥದ್ದು. ಇಲ್ಲಿ ಆರಂಭದಲ್ಲಿ ಆಗಿದ್ದು ಹನಿ ಟ್ರ್ಯಾಪೇ ಮಾಡಬೇಕು ಎನ್ನುವಂತಹ ಪ್ಲ್ಯಾನ್ ಆಗಿತ್ತು. ಆ ನಂತರ ಸ್ವತಃ ಈ ಪುಷ್ಪಾಳೆ ಇದನ್ನು ಕೊಲೆಗೆ ಸುಪಾರಿ ಎನ್ನುವಂಥ ರೀತಿಯಲ್ಲಿ ಬಿಂಬಿಸಿದ್ಲು ಎನ್ನುವಂಥದ್ದು ಸದ್ಯ ಬಹಿರಂಗ ಆಗ್ತಾ ಇರುವಂತಹ ವಿಚಾರ. ಯಾಕಂದರೆ ಈ ಆಡಿಯೋ ಲೇಡಿ ಪುಷ್ಪಾ ಬೇಬಿ ಏನಿದ್ದಾರೆ ಅವಳು ಅಕ್ಷರಶಃ ಹನಿ ಟ್ರ್ಯಾಪ್ಗೆ ಎಕ್ಸ್ಪರ್ಟ್ ಆಗಿರುವಂಥ ಲೇಡಿ. ಈಗಾಗಲೇ 2-3 ರಾಜಕಾರಣಿಗಳಿಗೆ ನಗ್ನ ವಿಡಿಯೋ ತೋರಿಸಿ ಅವರ ಜೊತೆಗೆ ಸಲಿಗೆಯಿಂದ ಇದ್ದು ನಗ್ನ ವಿಡಿಯೋ ತೋರಿಸಿ ಸಾಕಷ್ಟು ಹಣ ಪಿಕ್ಕಿರುವಂತಹ ಏನು ಪ್ರಕರಣಗಳು ಕೂಡ ಬಯಲಿಗೆ ಬಂದಿರುವಂಥದ್ದು. ಹಾಗಾಗಿ ಇದು ಕೇವಲ ಕೊಲೆಗೆ ಸುಪಾರಿ ಕೊಟ್ಟಿರುವಂಥದ್ದಲ್ಲ, ಇದು ಹನಿ ಟ್ರ್ಯಾಪ್ಗೆ ಆರಂಭದಲ್ಲಿ ಪ್ರಯತ್ನ ಮಾಡಲಾಗಿತ್ತು. ಆ ನಂತರ ಈ ಲೇಡಿ ಅದನ್ನು ಬೇರೆ ರೀತಿ ಕೊಲೆಗೆ ಸುಪಾರಿ ಎನ್ನುವಂತಹ ರೀತಿಯಲ್ಲಿ ತಿರುಚಿದ್ದಾಳೆ, ಹೊಸ ಟ್ವಿಸ್ಟ್ ಕೊಟ್ಟಿದ್ದಾಳೆ ಎನ್ನುವಂಥದ್ದು ತನಿಖೆಯಿಂದ ನಿಧಾನವಾಗಿ ಗೊತ್ತಾಗ್ತಾ ಇದೆ. ಪುಷ್ಪಾ ಕ್ರೈಮ್ ಡೈರಿ ಒಂದೊಂದೇ ಅನಾವರಣ. ರೌಡಿ ಶೀಟರ್ ಸೋಮನ ಜೊತೆಗೂಡಿ ದರೋಡೆ. ಇನ್ನು ಈ ಖತರ್ನಾಕ್ ಪುಷ್ಪಾಳ ಐನಾತಿ ಆಟಗಳು ಒಂದೆರಡಲ್ಲ. ರೈಲ್ವೆ ಸ್ಟೇಷನ್ ರಸ್ತೆ ಉಪ್ಪಾರಹಳ್ಳಿಯ ಫ್ಲೈಓವರ್ ಕೆಳಭಾಗದಲ್ಲಿ ಹೋಟೆಲ್ ನಡೆಸ್ತಾ ಇದ್ದ ಈ ಪುಷ್ಪ ಸೋಮಶೇಖರ್ ಅಲಿಯಾಸ್ ಸೋಮನ ಜೊತೆ ಸೇರಿ 63 ವರ್ಷದ ವೃದ್ಧೆಯ ಬಾಯಿಗೆ ಬಟ್ಟೆ ತುರುಕಿ ಹಲ್ಲೆ ಮಾಡಿ ಚಿನ್ನಾಭರಣ ದರೋಡೆ ಮಾಡಿದ್ಲು. ಪ್ರಕರಣವನ್ನು ದಾಖಲಿಸಿಕೊಂಡಿದ್ದ ತುಮಕೂರು ನಗರದ NEPS ಪೊಲೀಸರು ಪೂಜಾ ಹಾಗೂ ಸೋಮನನ್ನ ಅರೆಸ್ಟ್ ಮಾಡಿದ್ರು. ಬಳಿಕ ಯುವಕರ ಮೊಬೈಲ್ನಲ್ಲಿ ಪುಷ್ಪಾ ಅಲಿಯಾಸ್ ಬೇಬಿ ಪುಷ್ಪಳ ಹಸಿಬಿಸಿ ವಿಡಿಯೋಗಳು ಓಡಾಡಿದ್ವು. ಸದ್ಯ ಸೋಮನ ನಿಕಟ ಸಂಪರ್ಕದಲ್ಲಿದ್ದ ಪುಷ್ಪ ಇದ್ದಕ್ಕಿದ್ದಂತೆ ಅವನ ವಿರುದ್ಧವೇ ಹೇಳಿರೋದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ನವೆಂಬರ್ನಲ್ಲಿ 5 ಲಕ್ಷ ಅಡ್ವಾನ್ಸ್ ಪಡೆದಿದ್ದ ಸೋಮ ಸ್ಕೆಚ್ ಮಿಸ್. ಜನವರಿಯಲ್ಲಿ ರಾಜೇಂದ್ರ ಹತ್ಯೆಗೆ ಸಂಚು. ಮತ್ತೋರ್ವ ಆರೋಪಿ ಯತೀಶ್ ಬಂಧಿಸಿದ ಖಾಕಿ. ರಾಜಣ್ಣ ಕೊಲೆ ಸುಪಾರಿಗೆ ಕಳೆದ ನವೆಂಬರ್ನಲ್ಲಿ A1 ಸೋಮ ಅಡ್ವಾನ್ಸ್ ಪಡೆದಿದ್ದಂತೆ. ಆ ಬಳಿಕ MLC ರಾಜೇಂದ್ರ ಮನೆಗೆ 2 ಹುಡುಗರು ಹಾಗೂ ಓರ್ವ ಮಹಿಳೆ ಭೇಟಿ ನೀಡಿದ್ರು. ಆದರೆ ಅಂದು ಸ್ಕೆಚ್ ಮಿಸ್ ಆಗಿತ್ತು. ಹೀಗಾಗಿ ಜನವರಿಯಲ್ಲಿ ರಾಜೇಂದ್ರ ಅವರನ್ನ ಎತ್ತಲು ಮತ್ತೆ ಪ್ಲಾನ್ ಮಾಡಲಾಯಿತು. ಈ ಬಗ್ಗೆ ಆರೋಪಿ ಗುಂಡ ತನ್ನ ಲವರ್ ಯಶೋಧ ಬಳಿ ಹೇಳ್ಕೊಂಡಿದ್ದ. ಅದನ್ನ ಯಶೋಧ ಪುಷ್ಪಾ ಬಳಿ ಹೇಳ್ಕೊಂಡಿದ್ದಾಳೆ. ಹೀಗೆ 70 ಲಕ್ಷಕ್ಕೆ ಡೀಲ್ ಅಂತೆ ಅಂತ ಪುಷ್ಪಾಗೆ ಮಾಹಿತಿ ಗೊತ್ತಾಗಿದೆ. ಇದರಿಂದ ಸೋಮ ಮೇಲೆ ಪುಷ್ಪಾ ಮುನಿಸಿಕೊಂಡಿದ್ಲಂತೆ. ಸದ್ಯ ಗುಂಡನ ಲವರ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಪುಷ್ಪಾ ಅಲಿಯಾಸ್ ಪುಷ್ಪಾ ಬೇಬಿ ಕೇವಲ ಹನಿ ಟ್ರ್ಯಾಪ್ ಒಂದರಲ್ಲಿ ಎಕ್ಸ್ಪರ್ಟ್ ಅಲ್ಲ, ಈಕೆ ಡಕಾಯತಿ ಕೂಡ ಹೌದು. ಒಬ್ಬ ವೃದ್ಧೆಯ ಚಿನ್ನಾಭರಣ ದೋಚಿ ಸುಮಾರು 8 ತಿಂಗಳ ಕಾಲ ಜೈಲಲ್ಲಿ ಕೂಡ ಇದ್ಲು. ಆದರೆ ಇವೆಲ್ಲ ಕೃತ್ಯಕ್ಕೆ ಈಕೆಗೆ ನೆರವಾಗ್ತಾ ಇದ್ದದ್ದು A1 ಆರೋಪಿಯಾದಂಥ ಸೋಮ ಮತ್ತು ಪುಷ್ಪ ಇಬ್ಬರೂ ಕೂಡ ಇಂತಹ ಡಕಾಯಿತಿ ಕೃತ್ಯ ನಡೆಸಿ ಹನಿ ಟ್ರ್ಯಾಪ್ ಕೃತ್ಯ ನಡೆಸಿ ಬಂದಂತಹ ಹಣವನ್ನು ಹಂಚಿಕೊಳ್ಳುತ್ತಿದ್ದರು. ಸೊ ಈ ವಿಚಾರದಲ್ಲೂ ಕೂಡ ಇನ್ನೊಂದು ಏನು ಪ್ರಕರಣದಲ್ಲಿ ಸುಮಾರು 30 ಲಕ್ಷ ರೂಪಾಯಿಯಷ್ಟನ್ನು ಸೋಮ ಪುಷ್ಪಾಗೆ ವಂಚನೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಈ ವಿಚಾರದಲ್ಲಿ ಇಬ್ಬರಲ್ಲೂ ಕೂಡ ವೈಮನಸ್ಸು ಬಂದಿತ್ತು. ಆದ್ದರಿಂದಾಗಿ ಪುಷ್ಪ ಈ ಹನಿ ಟ್ರ್ಯಾಪ್ ರಾಜೇಂದ್ರರ ವಿರುದ್ಧ ಹನಿ ಟ್ರ್ಯಾಪ್ ಮಾಡಲಿಕ್ಕೆ ಹೊರಟಿರೋದನ್ನು ಬಹಿರಂಗಪಡಿಸಿತ್ತು. ಅದು ಕೂಡ ಹನಿ ಟ್ರ್ಯಾಪ್ ಅಂತ ಅಲ್ಲ, ಕೊಲೆಗೆ ಸುಪಾರಿ ಅನ್ನುವಂಥ ರೀತಿಯಲ್ಲಿ ಬಹಿರಂಗಪಡಿಸಿದ್ದು ಎನ್ನುವಂಥದ್ದು ಕೂಡ ಸದ್ಯ ಚರ್ಚೆ ಆಗ್ತಾ ಇರುವಂಥ ವಿಚಾರ. A1 ಸೋಮನ ಬ್ಯಾಂಕ್ ಖಾತೆ ಫ್ರೀಸ್. ಸೋಮನ ಸ್ನೇಹಿತನ ಖಾತೆ ಮೇಲೂ ನಿಗಾ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A1 ಸೋಮನ ಶಿಷ್ಯ A5 ಯತೀಶ್ನನ್ನ ತುಮಕೂರು ನಗರದ ಶಾಂತಿನಗರದಲ್ಲಿ ತನಿಖಾ ತಂಡ ಬಂಧಿಸಿದೆ. ಆರೋಪಿ ಸೋಮನ ಬ್ಯಾಂಕ್ ಖಾತೆ ಫ್ರೀಸ್ ಮಾಡಿದ ಪೊಲೀಸರು ಸೋಮನ ಸ್ನೇಹಿತ ಕಾರ್ಪೆಂಟರ್ ಮನು ಬ್ಯಾಂಕ್ ಖಾತೆಯನ್ನ ಪರಿಶೀಲಿಸಿದೆ. ಆಡಿಯೋ ಬಗ್ಗೆ ತನಿಖೆ ಆಗ್ತಿದೆ, ಬಹಿರಂಗವಾಗಿ ಹೇಳಲು ಆಗಲ್ಲ ಎಂದ ಪರಮೇಶ್ವರ್. ತನಿಖೆ ಗೃಹ ಸಚಿವರಿಗೆ ಬಿಟ್ಟಿದ್ದು ಎಂದ ರಾಜಣ್ಣ. ಮಂತ್ರಿ ಮಗನ ಕೊಲೆ ಸುಪಾರಿ ಆಡಿಯೋ ಭಾರಿ ಸಂಚಲನ ಸೃಷ್ಟಿ ಮಾಡಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಗೃಹ ಸಚಿವ ಪರಮೇಶ್ವರ್, ಆಡಿಯೋ ಬಗ್ಗೆ ತನಿಖೆ ಆಗ್ತಾ ಇದೆ, ಬಹಿರಂಗವಾಗಿ ಏನನ್ನು ಹೇಳೋದಕ್ಕಾಗಲ್ಲ, ತನಿಖಾ ವರದಿ ಬರಲಿ ಅಂದಿದ್ದಾರೆ. SIT ಮಾಡ್ತಾರೋ ಮತ್ತೊಂದು ಮಾಡ್ತಾರೋ ಗೃಹ ಸಚಿವರಿಗೆ ಬಿಟ್ಟಿದ್ದು ಅಂತ ಸಚಿವ ರಾಜಣ್ಣ ಹೇಳಿದ್ದಾರೆ. ಇಂತಹ ಹೀನ ಕೃತ್ಯ ಕಾನೂನು ಬಾಹಿರ ಕ್ರಮಕ್ಕೆ ಕುಮ್ಮಕ್ಕು ಕೊಟ್ಟವರಿಗೆ ದೇವರು ಒಳ್ಳೆಯದು ಮಾಡಲ್ಲ ಅಂತ ರಾಜಣ್ಣ ಕಿಡಿಕಾರಿದ್ದಾರೆ. ಎಲ್ಲ ತನಿಖೆ ಮಾಡ್ತಾ ಇದ್ದಾರಲ್ಲ, ಅದ್ರ ಬಗ್ಗೆ ನಾನು ನಿನ್ನೆನೂ ಹೇಳಿದ್ದೇನೆ. ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಹೇಳಿಕೆಗಳನ್ನು ಕೊಡೋದಿಲ್ಲ ಅಂತ ಹೇಳಿದ್ದೀನಿ. ರಾಜಣ್ಣ ಅವ್ರ ಬಗ್ಗೆ ಆಗಲಿ ಅಥವಾ ರಾಜೇಂದ್ರ ಅವ್ರ ಬಗ್ಗೆ ಆಗಲಿ ತನಿಖೆ ಆದೇಶ ಮಾಡಿದ್ದೇವೆ. ಆ ತನಿಖೆ ವರದಿ ಬರೋವರೆಗೂ ನಾವು ಅದ್ರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಮಾಡೋದಿಲ್ಲ. ಇಲ್ಲ, ಅದೆಲ್ಲ ಎರಡು ತನಿಖೆ ನಡೀತಾ ಇದೆಯಲ್ಲ. ಆಯ್ತು, ಎನ್ಕ್ವೈರಿ ಆಗ್ತಾ ಇದೆಯಲ್ಲ. ಎನ್ಕ್ವೈರಿ ಆಗುವಾಗ ಏನ್ ಮಧ್ಯೆ ಏನ್ ಹೇಳಕ್ಕಾಗ್ತದೆ ಹೇಳಪ್ಪ. ಯಾವ್ದ್ರಲ್ಲಿ ಮಾಡ್ತಾರೆ ಮಾಡಲಿ, SIT ಮಾಡ್ತಾರ ಇನ್ನೊಂದು ಮಾಡ್ತಾರ, ಅದು ಗೃಹ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಬಿಟ್ಟಂತ ವಿಚಾರ. ಇನ್ನು ಹನಿ ಟ್ರ್ಯಾಪ್ ಯತ್ನ ಪ್ರಕರಣದಲ್ಲಿ ಸಚಿವ ರಾಜಣ್ಣಗೆ CID ನೋಟಿಸ್ ಕೊಡುವ ಸಾಧ್ಯತೆ ಇದೆ. ಈವರೆಗೆ ಹನಿ ಟ್ರ್ಯಾಪ್ ಬಗ್ಗೆ ಸೂಕ್ತ ದಾಖಲೆಗಳು ಸಿಕ್ಕಿಲ್ಲ. ಹೀಗಾಗಿ ಹೆಚ್ಚಿನ ಸಾಕ್ಷ್ಯ ಮಾಹಿತಿ ಸಂಗ್ರಹಿಸಲು ವಿಚಾರಣೆ ನಡೆಸುವ ಸಾಧ್ಯತೆ ಇದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.